ವೀಕ್ಷಕರೇ, ಸೌದಿ ಅರೇಬಿಯಾದ ಭಾರತೀಯ ಶಾಲೆಗಳಲ್ಲಿ ಕೋ ಎಜುಕೇಷನ್ಗೆ ರಂಗ ಸಿದ್ಧಗೊಂಡಿದೆ. ಈ ಹಿಂದೆ 5ನೇ ತರಗತಿವರೆಗೆ ಕೋ ಎಜುಕೇಷನ್ಗೆ ಅನುಮತಿ ಇತ್ತು. ಆದರೆ ಇದೀಗ ಪೋಷಕರ ಗಮನಕ್ಕೆ ತಾರದೆ ದಿಢೀರಾಗಿ 12ನೇ ತರಗತಿವರೆಗೆ ಕೋ ಎಜುಕೇಷನ್ಗೆ ತೀರ್ಮಾನಿಸಲಾಗಿದ್ದು, ಪೋಷಕರು ತೀವ್ರ ಅಸಮಾಧಾನ ಸೂಚಿಸಿದ್ದಾರೆ. ರಿಯಾದ್ ಮತ್ತು ಜಿದ್ದಾದ ಭಾರತೀಯ ಶಾಲೆಗಳಲ್ಲಿ ಈ ಕೋ ಎಜುಕೇಷನ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷವಾದ ಏಪ್ರಿಲ್ನಿಂದ ಈ ಕೋ ಎಜುಕೇಷನ್ ಪದ್ಧತಿ ಜಾರಿಗೆ ಕೂಡ ಬರಲಿದೆ ಎಂದು ತಿಳಿಸಲಾಗಿದೆ. ಈ ಬಗ್ಗೆ ದಮಾಮ್ನ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ನಲ್ಲಿ ಪೋಷಕರು ಒಂದುಗೂಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೋ ಎಜುಕೇಷನ್ ಜಾರಿಗೊಳಿಸುವ ಕುರಿತಂತೆ ಮ್ಯಾನೇಜ್ಮೆಂಟ್ ಪೋಷಕರೊಂದಿಗೆ ಯಾವುದೇ ಮಾತುಕತೆ ನಡೆಸಿಲ್ಲ ಅಥವಾ ಅವರ ಗಮನಕ್ಕೆ ಕೂಡ ತಂದಿಲ್ಲ ಎಂದು ಪೋಷಕರು ತಮ್ಮ ಅತೃಪ್ತಿ ಸೂಚಿಸಿದ್ದಾರೆ. ಶಾಲಾ ಉನ್ನತ ಮಂಡಳಿ 3 ತಿಂಗಳಿಗೊಮ್ಮೆ ಉನ್ನತ ವ್ಯವಸ್ಥಾಪನಾ ಸಮಿತಿಯೊಂದಿಗೆ ಸಭೆ ನಡೆಸಬೇಕೆಂಬ ನಿಯಮ ಇದೆ. ಆದರೆ ಕಳೆದ 3 ವರ್ಷಗಳಲ್ಲಿ ಒಮ್ಮೆಯೂ ಸಭೆ ನಡೆದಿಲ್ಲ. ಕಳೆದ ವರ್ಷ ವ್ಯವಸ್ಥಾಪನಾ ಸಮಿತಿ 5ನೇ ತರಗತಿವರೆಗೆ ಕೋ ಎಜುಕೇಷನ್ ಜಾರಿಗೆ ತರಲು ಒಪ್ಪಿಕೊಂಡಿತ್ತು. ಆದರೆ ಉನ್ನತಾಧಿಕಾರಿಗಳು ಅದನ್ನು 6ನೇ ತರಗತಿವರೆಗೆ ವಿಸ್ತರಿಸಿದ್ದರು. ಈ ಬೆಳವಣಿಗೆಯ ನಂತರ ನಡೆದ ಸಭೆಯಲ್ಲಿ ಎಲ್ಲಾ ಪೋಷಕರನ್ನ ಪ್ರತಿನಿಧಿಸುವ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ ದಮಾಮ್ನ ಮ್ಯಾನೇಜಿಂಗ್ ಕಮಿಟಿಯು ಕೋ ಎಜುಕೇಷನ್ ಪ್ರಸ್ತಾಪವನ್ನು ಸರ್ವಾನುಮತದಿಂದ ತಿರಸ್ಕರಿಸಿತ್ತು. ಅಲ್ಲದೆ ಮ್ಯಾನೇಜಿಂಗ್ ಕಮಿಟಿ ಅಥವಾ ಉನ್ನತ ಮಂಡಳಿಯ ಸದಸ್ಯರಾಗಲು ಕನಿಷ್ಠ ಅವರ ಮಗು ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ನಲ್ಲಿ ಕಲಿಯುತ್ತಿರಲೇಬೇಕು ಎಂಬ ನಿಯಮ ಇದೆ. ಆದರೆ ಈಗಿನ ಉನ್ನತ ಮಂಡಳಿ ಸದಸ್ಯರ ಮಕ್ಕಳು ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ನಲ್ಲಿ ಕಲಿಯುತ್ತಿಲ್ಲ ಎಂಬ ಅಸಮಾಧಾನ ಪೋಷಕರದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ರಾಯಭಾರಿಗೆ ಮತ್ತು ಸೌದಿಯ ಉನ್ನತ ಅಧಿಕಾರಿಗಳಿಗೆ ಪೋಷಕರು ಇಮೇಲ್ ಮೂಲಕ ತಮ್ಮ ಅಸಮಾಧಾನವನ್ನು ಸೂಚಿಸಿದ್ದಾರೆ. ಮಾರ್ಚ್ 21ಕ್ಕೆ ಅಂತಿಮ ಫಲಿತಾಂಶ ಪ್ರಕಟವಾಗಲಿದ್ದು, ಇದರೊಳಗೆ ಆಡಳಿತ ಮಂಡಳಿ ತೀರ್ಮಾನ ಪ್ರಕಟಿಸಿದರೆ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನ ಮುಂದುವರಿಸಬೇಕೇ ಬೇಡವೇ ಎಂದು ತೀರ್ಮಾನ ತೆಗೆಯಲು ಅನುಕೂಲವಾದೀತೆಂಬುದು ವಿದ್ಯಾರ್ಥಿಗಳ ಹಾಗೆ ಹೆತ್ತವರ ಅಭಿಪ್ರಾಯ ಕೂಡ ಹೌದು. ಯಾವ ಕಾರಣಕ್ಕೂ ಕೋ ಎಜುಕೇಷನ್ಗೆ ನಮ್ಮ ಬೆಂಬಲವಿಲ್ಲ ಎಂಬುದು ಹೆಚ್ಚಿನ ಪೋಷಕರ ಅಭಿಪ್ರಾಯ. ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ನಲ್ಲಿ 16,000 ವಿದ್ಯಾರ್ಥಿಗಳು ಅಧ್ಯಯನ ನಡೆಸುತ್ತಿದ್ದು 900 ಶಿಕ್ಷಕರು ಮತ್ತು ಆಡಳಿತ ಸಿಬ್ಬಂದಿಯನ್ನ ಹೊಂದಿದೆ. ಇದು ವಿಶ್ವದ ಅತಿ ದೊಡ್ಡ ಶಾಲೆಗಳಲ್ಲಿ ಒಂದಾಗಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.